ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಜಯಶ್ರೀ ಮಾತಾಡ್ತಾ ಇರೋದು. ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಅಂಗವಾಗಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 5 ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಇದ್ದು, ಅದರಲ್ಲಿ ನಮ್ಮ ಸಾಮರ್ಥ್ಯದಲ್ಲಿ 23, 24, 25, 26 ಈ ಒಂದು 4 ದಿನಗಳ ಕಾಲ ನಡೆದ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಈ ಕಾರ್ಯಕ್ರಮದಲ್ಲಿ ತುಂಬ ಅದ್ಧೂರಿಯಾಗಿ ಇದು ಕೊನೆಯ ದಿನದ ಕಾರ್ಯಕ್ರಮ. ಕೊನೆಯದಾಗಿ ಮೊದಲನೇದಾಗಿ ಬಂತು. ಇದು ನಮ್ಮ ಫಿಸಿಯೋಥೆರಪಿಸ್ಟ್ ಸರ್ಸ್ಗಳು ಇವರೆಲ್ಲ. ಈ ಒಂದು 4 ದಿನಗಳ ಕಾರ್ಯಕ್ರಮದಲ್ಲಿ 26ನೇ ತಾರೀಕಿನ ದಿನದಂದು ಪ್ರತಿಯೊಬ್ಬರಿಗೆ ವೇದಿಕೆ ಮೇಲೆ ಆಗಮಿಸಿದಂಥ ಪ್ರತಿಯೊಬ್ಬರು ಗಣ್ಯರಿಗೂ ಹೂಗುಚ್ಛ ನೀಡುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ವೇದಿಕೆಗೆ ಅಲಂಕರಿಸಿದರು ಈ ಒಂದು ಗಣ್ಯ ವ್ಯಕ್ತಿಗಳು. ಅದರಲ್ಲಿ ಇನ್ನರ್ ವೀಲ್ ಕ್ಲಬ್ಬಿನವರು ಮತ್ತು ಪಂಚಮಸಾಲಿ ಸದಸ್ಯರು, ಹಾಗೆ ಸಾಮರ್ಥ್ಯ ಸಂಸ್ಥೆ ಮುಖ್ಯ ಸದಸ್ಯರು, ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನಗಳು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳುವುದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮೆರುಗನ್ನು ತಂದುಕೊಟ್ಟರು. ತುಂಬ ಜನ ಸ್ಪೈನಲ್ ಕಾರ್ಡ್ ಇರುವಂತಹ ಜನಗಳಿಗೆ ಈ ಒಂದು ವೇದಿಕೆ ತುಂಬ ಅನುಕೂಲವಾಯಿತು. ಯಾಕಂದರೆ ಒಬ್ಬ ವ್ಯಕ್ತಿಗಳನ್ನು ನೋಡಿಕೊಂಡು ಅವ್ರ ಜೀವನದಲ್ಲಿ ಬದಲಾವಣೆ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಈ ಒಂದು ಸಂಸ್ಥೆ ಹೆಸರಲ್ಲೇ ಇದೆ, ಅಸಮರ್ಥರನ್ನು ಸಾಮರ್ಥ್ಯರನ್ನಾಗಿ ಮಾಡುವುದೇ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ. ದೀಪ ಬೆಳಗುವುದ್ರ ಮೂಲಕ ಸ್ವಾಗತ. ಹಾಗೆ ಈ ಒಂದು ಕೊನೆಯ ದಿನವಾಗಿ ಬ್ಲಡ್ ಮತ್ತು ಯೂರಿನ್ ಚೆಕಪ್ ಕೂಡ ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನರು ಕೂಡ ಎಲ್ಲ ಯೂರಿನ್ ಚೆಕಪ್ ಕೂಡ ಆಯಿತು, ಬ್ಲಡ್ ಚೆಕಪ್ಪು ಕೂಡ ಆಯಿತು. ಸಮರ್ಥರನ್ನು ಸಾಮರ್ಥ್ಯರಾಗಿ ಮಾಡೋದೇ ಈ ಒಂದು ಸಾಮರ್ಥ್ಯ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಈ ಸಾಮರ್ಥ್ಯ ಸಂಸ್ಥೆಯಲ್ಲಿ ಯೋಗಾಸನ ಬಗ್ಗೆ ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ಈ ಒಂದು ಯೋಗಾಸನದ ಅಲ್ಲಿ ಪ್ರಾಣಾಯಾಮ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಯಾವ ರೀತಿಯ ಆರೋಗ್ಯವನ್ನು ಕಾಪಾಡ್ಕೋಬೋದು, ಹಾಗೆ ಕೆಲವೊಂದಿಷ್ಟು ಎಕ್ಸಸೈಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯೋಗಾಸನಗಳನ್ನು ಹೇಳಿಕೊಟ್ರು. ಯಾವ ರೀತಿ ಆರೋಗ್ಯ ನಮ್ಮನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಈ ಒಂದು ದಿನದ ಕಾರ್ಯಕ್ರಮ ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ನಮಗೆ ಜೀವನವನ್ನು ಕಟ್ಟಿಕೊಳ್ಳುತ್ತೆ. ಒಂದು ಸಾಮರ್ಥ್ಯವಾಗಿ ನಮ್ಮ ಬದುಕು ಒಂದು ರೂಢಿಸುವ ಸಲುವಾಗಿ ಅವರು ಎಲ್ಲರೂ ಶ್ರಮ ಪಡುತ್ತಿದ್ದಾರೆ. ತುಂಬಾ ಹೆಮ್ಮೆ ಈ ಒಂದು ಸಂಸ್ಥೆ ಬಗ್ಗೆ. ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸುಧಾ ಅವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ವ್ಯಕ್ತಿಯಾಗಿರ್ತಕ್ಕಂಥ ಪಂಪಾಪತಿ 2 ಮಾತು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.